ಪವರ್ ಶೇರಿಂಗ್ ಫೈಟ್ ಏನ್ ನಡೀತಾ ಇದೆ ಈಗ ಹೆಬ್ಬಾಳ್ಕರ್ಗೆ ಎಚ್ಚರಿಕೆಯ ಹೆಜ್ಜೆಯನ್ನ ನೀಡಲಾಗ್ತಾ ಇದೆ. ಸಂಪುಟ ಪುನರಚನೆ ಕಡೆ ಬ್ಯಾಟ್ ಬೀಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸಂಪುಟ ಪುನರಚನೆ ಕಡೆ ಬ್ಯಾಟ್ ಬೀಸಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನಾನು ಪಕ್ಷ ಕೊಟ್ಟಿರುವಂತಹ ಕೆಲಸ ಮಾಡ್ತೀನಿ ಅಷ್ಟೇ, ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಜಿಲ್ಲೆ ಇದೆ, 2ರಿಂದ 3 ಸ್ಥಾನ ಕೊಡಿ ಅಂತ ನಾವು ಕೂಡ ಕೇಳ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಬಿಜೆಪಿ ಅವಧಿಯಲ್ಲಿನೇ 5 ಜನ ಸಚಿವರಿದ್ರು. ಈಗ ಲಕ್ಷ್ಮಣ್ ಸವದಿ ಸೇರಿ ಎಲ್ಲರೂ ಕೂಡ ನಮ್ಗೆ ಆತ್ಮೀಯರಿದ್ದಾರೆ. ಯಾರ ಹೆಸರು ಹೇಳ್ತಾ ಇಲ್ಲ, ಸಚಿವ ಸ್ಥಾನ ಕೊಡಿ ಅಂತ ಹೇಳಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗ ನಡೀತಾ ಇರುವಂತಹ ಪವರ್ ಶೇರಿಂಗ್ ಚಟಾಪಟಿ, ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದೇನಿದೆ ಅವರು ಕೂಡ ಮಾತಾಡೋಕೆ ಆರಂಭ ಮಾಡ್ಬಿಟ್ಟಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಬಿಜೆಪಿ ಅವರಿದ್ದಾಗ್ಲೂ ಕೂಡ ಸಚಿವರು ಇರ್ತಿದ್ರು, ಆಯ್ಕೆ ಆಗಿತ್ತು. ಹಾಗೇನೆ ನಾವ್ ಯಾರಿಗ್ ಕೊಡಿ ಅಂತ ಕೇಳ್ತಿಲ್ಲ, ಆದ್ರೆ ಸಚಿವ ಸ್ಥಾನದ ಆಸೆ ಇರುವಂತವ್ರಿಗೆ ಸಚಿವ ಸ್ಥಾನ ನಮ್ಮಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಕೊಡಿ ಅಂತ ನಾವು ಕೇಳ್ತೀವಿ. ಲಕ್ಷ್ಮಣ್ ಸವದಿ ಅವರು ಇದ್ದಂತ ಅಂದ್ರೆ ಅವರು ಕೂಡ ಸೇರಿ ಎಲ್ಲರೂ ಕೂಡ ನಮ್ಗೆ ಆತ್ಮೀಯರಿದ್ದಾರೆ. ಯಾರ ಹೆಸರು ಅಂತ ನಾವು ಹೇಳ್ತಿಲ್ಲ, ಇವರಿಗೆ ಸಚಿವ ಸ್ಥಾನ ಬೇಕು ಅಂತ ನಾವು ಕೇಳ್ತಾ ಇಲ್ಲ, ಆದ್ರೆ ಸಚಿವ ಸ್ಥಾನ ಕೊಡಿ ಅಂತ ನಾವು ಕೂಡ ಕೇಳಿದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾ ಇರುವಂತದ್ದು. ಹಾಗೆ ನೋಡ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಒಂದ್ ರೀತಿಯಾಗಿ ಬಹಿರಂಗವಾಗಿ ಹೇಳ್ಕೊಳ್ಳದೆ ಇದ್ರೂ ಕೂಡ ಆಂತರಿಕವಾಗಿ ಆಕಾಂಕ್ಷಿಗಳು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.